ಅವರು ಬಾಬವರು ನೀವು ಮಗುವಾಗಿದೆ ಮನೇಲಿ ಇರ್ರಿ ಬರಬೇಡ್ರಿ ಅಂತ ಅವರು ಹೇಳಿಲ್ಲ. ಇವರು ಬಾಬಾ ಹೇಳೋ ತನಕ ನಾ ಬಾಬಾ ಬಾ ಅಂತ ಹೇಳಿದ ಅವರೇ, ಅವ್ರು ಹೋಗೋ ತನಕ ಹೋಗ್ಬಾರ್ದು ಅಂತ ಇವರು. ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ಬಾಬಾರು ಬಂದಾಗ ಏನು ಮಾಡೋರು, ಇವ್ರು ನಮಸ್ಕಾರ ಮಾಡಿಬಿಟ್ಟು ಆರತಿ ಮುಗಿಸ್ಕೊಂಡು ಹೋಗೋಣ ರೀ ಅಂತ ಆಫೀಸಿಂದ ಹಿಂಗೆ ಡೈರೆಕ್ಟ್ ಆಶ್ರಮಕ್ಕೆ ಬರ್ತಿದ್ದೆ. ಮುಗಿಸ್ಕೊಂಡು ಬೇಗ ಹೋಗ್ಬಿಡೋಣ್ರಿ ಮನೆಗೆ ಅಂತಂದರೆ ಇವರು ಕೇಳ್ತಿರಲ್ಲ. ಬಾಬಾವ್ರದ್ದು ಆರತಿ ಮುಗಿದು ಎಲ್ಲರದು ನಮಸ್ಕಾರ ಆಗಿ ಬಾಬಾವ್ರನ್ನು ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿ, ಬಾಬಾ ನಾವು ಹೋಗ್ತೀನಿ ಮನೆಗೆ ಅಂತ. ಹ್ಞೂ ಸರಿ ಹೋಗ್ಬಿಟ್ಟು ಪಾಪ ಅಲ್ಲಿ ತನಕ ಅಲ್ಲೇ ಇರೋರು. ಹಂಗೆ 10-10:30 ಆಗ್ತಿತ್ತು. ಆವಾಗ 89-90 ಅಂತಂದರೆ 9 ಗಂಟೆಗೆಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಡ್ತಿದ್ರು. ಯಾವ ಹೋಟ್ಲುಗಳು ಇರ್ತಿಲ್ಲ, ಯಾವುದೂ ಇರ್ತಿಲ್ಲ. ಆಮೇಲೆ ಅಲ್ಲಿ ಊಟ ಇರ್ತಿಲ್ಲ, ಪ್ರಸಾದ ಇರ್ತಿಲ್ಲ. ನಾವು ಅಷ್ಟೊತ್ತಲ್ಲಿ ಬಂದು ನಾನು ಅಡುಗೆ ಮಾಡಿ ಊಟ ಮಾಡಿ ತಿರುಗಿ ಬೆಳಗ್ಗೆಗೆ ನಾನು ರೆಡಿ ಮಾಡ್ಕೊಬೇಕು. ಬೆಳಗ್ಗೆಗೆ ತರಕಾರಿ ತೊಗೊಬೇಕು ಏನಪ್ಪ ಅಂತ ನನ್ನ ಯೋಚನೆ. ಏನು ಮಾಡೋದು ಬೆಳಗ್ಗೆ? ಇದೇ ಥರ ನೀವು ಬಂದರೆ ಬರೋಲ್ಲ, ನೀವು ಇದೇ ಮಾಡ್ತೀರಾ, ನಿಮಗೆ ಮಕ್ಳು ಯಾಕೆ ಮಠ ಯಾಕೆ ಮಾದವ್ರ ಮಠ ಸೇರ್ಕೊಳತಾನೆ ಅಂತ ಹಿಂಗೆ ಸುಮ್ಮನೆ ಜಗಳಗಳು ಕತೆಗಳಾಗ್ತಿತ್ತು. ಒಂದೊಂದು ದಿವಸ ಊಟ ಮಾಡ್ತಿದ್ವಿ, ಒಂದು ದಿವಸ ಊಟ ಮಾಡ್ತಿರ್ಲಿಲ್ಲ. 10 ಗಂಟೆಗೆ ಹೋಗಿ ಅಡುಗೆ ಮಾಡಿ ತಿನ್ನೋದು ಯಾವಾಗ, ತಿರುಗಿ ಬೆಳಗ್ಗೆ ರೆಡಿ ಆಗೋದಾಗ ನಾನು ಆಫೀಸ್ಗೆ ಹೋಗೋದು ಯಾವಾಗ ಅನ್ನೋ ಒಂದು ಇದಕ್ಕೆ ಕ್ಲಾಸಸ್ ಆಗ್ತಾಯಿತ್ತು. ಇದನ್ನು ನೋಡಿಕೊಂಡು ಬಾಬಾವರು ಯಾವಾಗಲೂ ನಾನು ಇಲ್ಲದೆ ಇರೋವಾಗ ಇವ್ರು ಕೇಳಿದ್ದಾರೆ, ಎಲ್ಲಿಂದ ಬರ್ತೀಯಪ್ಪ, ಏನು ಮನೇಲಿ ಎಷ್ಟು ಜನ ಇದ್ದಾರೆ ಏನು? ಹೀಗೆ ನಾವು ಇಬ್ಬರೇ ಇರೋದು. ನಮ್ಮ ಅತ್ತೆ ನಮ್ಮ ತಂದೆ ಮನೆ ನಮ್ಮದು ಬಳ್ಳಾರಿ, ನಮ್ಮ ಮನೆಯವ್ರು ಹಿಂಗೆ ಕೆಲ್ಸಕ್ಕೆ ಹೋಗ್ತಾರೆ, ನಾವಿಬ್ಬರೇ ಇರೋದು. ಇನ್ಮೇಲೆ ನಾನು ಬಂದಾಗ ಇಲ್ಲೇ ಬಂದಿದ್ದು ಸೇವೆ ಮಾಡ್ಕೊಂಡಿರ್ರಿ ಅಂತಂದರು. ನಾನು ಅವತ್ತು ಆಫೀಸಿಂದ ಬಂದು ಇವ್ರು ಹೇಳಿದ್ರು, ಹಿಂಗೆ ಹೇಳಿದ್ರು ಬಾಬಾ ಅಷ್ಟು ನಮಗೆ ಇಂಟಿಮೆಸಿ ಏನಿಲ್ಲ. ನಿಮ್ಗೆ ಯಾಕೆ ಹೇಳೋಕೆ ಹೋಗ್ತಾರೆ, ಇಲ್ದಿರೋದೆಲ್ಲ ನೀವೇ ಉತ್ಪತ್ತಿ ಮಾಡ್ತೀರಾ ಇರೋಕ್ಕೆ ಮಾಡೋಕ್ಕೆ, ಅವ್ರು ಯಾಕೆ ನಮ್ಗೆ ಹೇಳೋಕೆ ಹೋಗ್ತಾರೆ ಅಂತ. ಆಮೇಲೆ ಅಷ್ಟೊತ್ತಿಗೆ ಮುನಿಯಪ್ಪರಾಜು ಬಂದರು. ಮುನಿಯಪ್ಪರಾಜು ಅಮ್ಮ ಬಾಬಾ ಕರೀತಾರೆ ಬಾ ಅಮ್ಮ ಅಂತ. ಸರಿ ಅಂತ ಒಳಗಡೆ ಹೋದೆ. ಆವಾಗ ಅಂದರು, ನಾನು ಬಂದಾಗ ಇನ್ಮೇಲೆ ಇಲ್ಲೇ ಇದ್ಬಿಟ್ಟು ಸೇವೆ ಮಾಡ್ಕೊಂಡಿರ್ರಿ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಸರಿ ಬಾಬಾರ ಹತ್ರ ಏನು ಮಾತಾಡ, ಅವ್ರನ್ನ ಕಂಡ್ರೆ ಹೆದರಿಕೆ, ಒಂಥರ ಮಾತಾಡೋಕ್ಕೆ, ಅವ್ರು ಮಾತಾಡೋದು ಅರ್ಥ ಬೇರೆ ಆಗೋಲ್ಲ ನಮಗೆ ಅವ್ರ ಭಾಷೆ ಅಂಥೇಳಿ ಸರಿ ಅಂತ ಅಂದ್ಬಿಟ್ಟು ಬಂದು. ಆಮೇಲೆ ನನಗೆ ಒಂಥರ ಇಷ್ಟ ಇಲ್ಲ, ಅಲ್ಲಿ ಕನ್ವೀನಿಯೆಂಟ್ ಇರಲಿಲ್ಲ. ಕಲ್ಲು ಮಣ್ಣು ಒಂದು ಫೆಸಿಲಿಟೀಸೂ ಇರಲಿಲ್ಲ ಅಲ್ಲಿ. ಸ್ನಾನ ಮಾಡೋಕ್ಕೆ ಆಗಲಿ, ಒಂದು ಬಚ್ಚಲ ಮನೆ ಒಂದು ಇದು ಏನೂ ಇರಲಿಲ್ಲ. ಅಡುಗೆ ಮನೆಯೂ ಅಷ್ಟು ಇದಾಗಿರಲಿಲ್ಲ, ಏನು ಸೌಲಭ್ಯ ಏನೂ ಇರಲಿಲ್ಲ. ಬರೀ ಕಲ್ಲು ಮಣ್ಣು. ಆಫೀಸ್ ರೂಮ್ ಕೆಳಗಡೆ ಒಂದು ದೇವಸ್ಥಾನ ಇತ್ತು ಅಷ್ಟೇ, ಹಿಂದುಗಡೆ ಒಂದು ಆಫೀಸ್ ರೂಮ್ ಇದ್ದಿದ್ದು ಅಷ್ಟೇ, ಇನ್ನೇನು ಇರಲಿಲ್ಲ ಅಲ್ಲಿ. ಇಲ್ಲಪ್ಪ ಬಂದು ಹೆಂಗಿರೋದು, ಇಲ್ಲಿ ಹೆಂಗಿರೋದು, ನಾನು ಆಫೀಸ್ಗೆ ಹೋಗೋದು ಹೆಂಗೆ, ಬಟ್ಟೆಗಳ ಹೆಂಗೆ ಬದಲಾಯಿಸೋದು, ಹೆಂಗೆ ಊಟ ಇಲ್ಲ ತಿಂಡಿ ಇಲ್ಲ, ಹೆಂಗೆ ಮಾಡೋದು ಏನು ಅಂತ. ನನಗೆ ಅವಾಗ ಬೆಂಗಳೂರು ಬಂದಿದ್ದು ಹೊಸದು, ನನಗೆ ಒಬ್ಬಳೇ ಇರೋಕ್ಕೂ ಹೆದರಿಕೆ ಅಲ್ಲಿ ಮನೆಯಲ್ಲಿ. ಇವರು ಬರ್ದೇನೆ ಅಲ್ಲೇ ಇದ್ಬಿಟ್ರೆ ನಾನೊಬ್ಬಳೇ ಹಿಂಗೆ ಆಫೀಸ್ಗೆ ಹೋಗೋದು, ನಾನೊಬ್ಬಳೇ ಹಿಂಗೆ ಬರೋದು ಅನ್ನೋ. ಸರಿ ಹೆಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ವಾರಕ್ಕಾಗಷ್ಟು ಬಟ್ಟೆ ತೊಗೊಂಡಾಗ ಅಲ್ಲಿರ್ತಾಯಿದ್ದೆ. ಅಂದರೆ ಒಂಥರ ಕಷ್ಟ ಅಂತಂದರೆ ಈ ಕೆಲವು ಹೇಳೋದು ಆಗಲ್ಲ, ಹೇಳದೇ ಇರೋಕ್ಕೂ ಆಗಲ್ಲ, ಆ ಥರ ಕಷ್ಟ. ಸ್ನಾನ ಮಾಡೋಕ್ಕೆ ಬೆಳಗ್ಗೆ ಅದು ನೀರಿರಲ್ಲ, ತಣ್ಣೀರು, ನಮಗೆ ತಣ್ಣೀರು ಅಭ್ಯಾಸ ಇಲ್ಲ. ಮತ್ತು ಊಟ ನಾವು ಅಚ್ಚುಕಟ್ಟಾಗಿ ಊಟ ಮಾಡೋರು, ತರಕಾರಿ ಪಲ್ಯ ಅನ್ನ ಚಪಾತಿ ಈ ಥರ ಅಲ್ಲಿ ಏನಿದ್ರೆ ಅದು ತಿನ್ನಬೇಕು, ಏನಿದ್ರೆ ಅದು ಮಾಡಬೇಕು. ಮತ್ತು ಟೈಮ್ ಇಲ್ಲ ಮಲಗೋಕ್ಕೆ, ಇದು ಮಾಡೋಕ್ಕೆ. ಅಂತ ಇವಾಗ ರೆಸ್ಟು ಅಂತ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಮಲಗೋಕ್ಕಲ್ಲ. ಹೆಂಗೆ ನಮಗೆ ಎಲ್ಲರೂ ಓಡಾಡ್ತಿರ್ತಾರೆ, ಎಲ್ಲರೂ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಒಂದು ಪ್ರೈವಸಿ ಇರಲಿಲ್ಲ. ಹೆಂಗಪ್ಪ ಇಲ್ಲಿ ಹೆಂಗಿರೋದು ನಾವು, ಅದು ಎಲ್ಲ ಬರೀ ಗಂಡಸರು, ನಾನೊಬ್ಬಳೇ ನೋಡಿ ಹಿಂಗ್ಸು, ಹೆಂಗಪ್ಪ ಇಲ್ಲಿರೋದು. ಆಮೇಲೆ ಅದು ಹಂಗೆ ಅಭ್ಯಾಸ ಆಯಿತು. ಆಮೇಲೆ ಅಲ್ಲಿ ಪುಟ್ಟಣ್ಣ ಅಂತಿದ್ರು, ಅವರನ್ನು ಪರಿಚಯ ಮಾಡಿಕೊಂಡು ಅಲ್ಲೇ ಬಿಸಿನೀರು ಕಾಯಿಸ್ಕೊಂಡ್ವಿ, ಅಲ್ಲೇ ಹೆಂಗೋ ಮಾಡಿಕೊಂಡು ಹಿಂಗೆ ಮಾಡಿದ್ವಿ. ಹಿಂಗೆ ಹಿಂಗೂ 2 ವರ್ಷ ಆಯಿತು. 2 ವರ್ಷ ಆದ್ರೂ 91 ಆಯಿತು, ಆದ್ರೂ ಮಕ್ಕಳಾಗಲಿಲ್ಲ, ಒಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ನಾನು ಇವ್ರ ಜಗಳ ಮಾಡೋದು, ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ, ಒಂದು ಮಗುನೂ ಆಗಲಿಲ್ಲ, ಇತ್ಲ ಕಡೆ ಒಂದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ ಇಲ್ಲ, ಯಾತಕ್ಕೆ ಹೋಗಬೇಕು, ಏನಕ್ಕೆ ಮಾಡಬೇಕು, ಹೀಗೆ ಅಂತ ಜಗಳ ಮಾಡಿ ನಾನು ಜಗಳ ಮಾಡಿದ್ದಕ್ಕೆ ಇವ್ರು ಬಾಬಾ ಹತ್ರ ಜಗಳ ಮಾಡಿದ್ದಾರೆ. ಅದಕ್ಕೆ ಬಾಬಾ ಕನ್ಸಲ್ಲಿ ಬಂದು, ನಿನಗೆ ಪುತ್ತೂರು ರತ್ನ ಅಂತ ಮಕ್ಕಳು ಕೊಡ್ತೀನಿ, ಕೊಡದೇ ಇದ್ದರೆ ನಾಳೆಗೆ ಕಟ್ ಮಾಡ್ಕೊತೀನಿ. ಇವ್ರು ಅದನ್ನು ಬರೆದಿಟ್ಟಿದ್ದಾರೆ, ಡೈರಿನಲ್ಲಿ ಇದೆ, ಅದು ಕನಸು ಬಂದಿರೋದು. ಆಮೇಲೆ ನನ್ನ ಹತ್ರ ಹಿಂಗಂದರು. ಅದು ನನಗೆ ಅಷ್ಟು ನಂಬಿಕೆ ಇಲ್ಲ. ಈ ಪವಾಡ, ಈ ಸೈಂಟಿಫಿಕ್ ಏಜಲ್ಲಿ ಇದನ್ನೆಲ್ಲ ಯಾರು ನಂಬ್ತಾರೆ, ಇದನ್ನೆಲ್ಲ ಯಾರು ಮಾಡ್ತಾರೆ, ಏನೋ ಮಾಡ್ತಾರೆ ಇವರು. ಸರಿ ಇವರು ಕಾಟಾಚಾರಕ್ಕೆ ಹೋಗ್ಬೇಕು ಇರಬೇಕು ಅಂಥೇಳಿ ಹೋಗ್ತೀವಿ. ಆಮೇಲೆ ಹಿಂಗೆ ಒಂದು ಸತಿ ದತ್ತ ಜಯಂತಿಗೆ ಬಿಜಾಪುರಕ್ಕೆ ಹೋಗಿದ್ದಾಗ ದತ್ತ ಜಯಂತಿನಲ್ಲಿ ಹಿಂಗೆ ನಮಸ್ಕಾರ ಮಾಡೋಕ್ಕೆ ನಾವು ಒಂದು ಕಡೆ ಕ್ಯೂ ನಿಂತಿದ್ವಿ. ಹಿಂಗೆ ಒಬ್ಬರು ಹೋದರು ಯಾರೋ, ಅವರು ಬಾಬಾವರು ಕೈ ನಿಲ್ಲಿಸ್ಬಿಡ್ತಾರೆ. ಹೆಂಗಸರು ಕೈ ಅಡ್ಡ ನಿಲ್ಲಿಸಿದ್ರೆ ಅವರಲ್ಲೇ ನಿಂತ್ಕೊಬೇಕು, ಗಂಡಸರ ಕಡೆ ನೋಡಿಸಿದ್ರೆ ಗಂಡಸರು ನಿಂತ್ಕೊಂಡು. ನಾವು ಮುಂದೆ ನಿಂತು ನಾನು ಹೋಗ್ಬೇಕು ನೆಕ್ಸ್ಟು ಹಿಂಗೆ ನಿಲ್ಲಿಸ್ಬಿಟ್ರು, ನಾನಲ್ಲೇ ನಿಂತಿದ್ದೆ.
ಆಮೇಲೆ ಈ ಕಡೆ ಗಂಡಸರು ಹಿಂಗೆ ಕರೆದ್ರು. ಅವ್ರು ಕರೆದ್ರು, ಅವ್ರಿಗೆ ಯಾರಿಗೋ ಬಂದವ್ರಿಗೆ ಹಿಂಗೆ ಈ ಕಡೆ ಬಲಗಡೆದಲ್ಲಿ ಕಣ್ಣಲ್ಲಿ ಹಿಂಗೇನೋ ತೆಗೆದ್ರು. ಏನಪ್ಪ ಅಂತಂತ ನೋಡಿದ್ರೆ ಶಾಲೆಗೆ ನಮ್ಮ ಕಪ್ಪುದು ಇಷ್ಟಪ್ಪ ಇದೆ. ಅದನ್ನು ನಾನು ನೋಡಿದೆ, ಕ್ಲೀನಾಗಿ ತೆಗ್ದಿದ್ದು ನೋಡಿದೆ, ಬಟ್ ಬಿಸಿ ಇತ್ತದು. ಹೋಗಿ ನೋಡ್ತಾ ಇದ್ದೀನಿ, ಏನಪ್ಪ ಇವರು ಹಿಂಗೆ ತೆಗಿದ್ದಾರೆ, ಕಣ್ಣಲ್ಲಿ ಎಷ್ಟು ಇದು ಸೆನ್ಸಿಟಿವ್ ಪಾರ್ಟು, ಇದರಲ್ಲಿ ಹಿಂಗೆ ಅಷ್ಟು ತಪ್ಪದ್ದು ಬರೋಕ್ಕೆ ಸಾಧ್ಯ ಅಲ್ಲ. ಗುರುಚರಿತ್ರೆ ಓದಿದ್ರು ಅದು ಯಾವುದೋ ಕಾಲದ್ದು, ಈಗೆಲ್ಲ ಅವೆಲ್ಲ ನಡೆಯುತ್ತೆ ಮಾಡುತ್ತೆ ಅನ್ನೋ ಒಂದು ಇದು. ಅದು ಪವಾಡ ಅಂದರೆ ನಮ್ಮದೇ ಇಲ್ಲ ನಾವೆಲ್ಲನೂ. ಆಮೇಲೆ ಏನು ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣ ಸ್ವಲ್ಪ ಮನಸ್ಸಿಗೆ ಇದಾಯಿತು. ಮತ್ತು ಇನ್ನೂ ಒಂದು ಕಡೆ ಯೋಚನೆ, ಇವ್ರಿಗೆ ಏನಪ್ಪ ಯಾವ್ದಾದ್ರು ವಶ ಮಾಡ್ಕೊಂಡಿದ್ದಾರೆ, ಏನಾರು ಮಾಡ್ಕೊಂಡಿದ್ರೆ ಇವ್ರಿಗೆ ಮಂತ್ರ ಹೇಳೋಕ್ಕೆ ಬರೋಲ್ಲ, ಉಚ್ಚಾರಣೆ ಇಲ್ಲ. ಉಚ್ಚಾರಣೆ ಮಾಡತ್ತಾನೆ ಮಂತ್ರ ಏನಾದ್ರು ಸಿದ್ಧಿ ಮಾಡ್ಕೊಳಕ್ಕೆ, ಏನು ಸಿದ್ಧಿನೂ ಹಂಗೆ ಮಾಡಿದ್ದಾರೆ ಅಂದರೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ಮಾತಾಡೋದೇ ತೊಡರು ಮಾತಾಡ್ತಾರೆ. ಇನ್ನು ಏನು ಸಿದ್ಧಿ ಮಾಡ್ಕೊಂಡಿರ್ಬೋದು ಇವರು, ಹೆಂಗೆ ಮಾಡ್ತಾರೆ ಇವರು ಏನು ಅಂತ. ರುದ್ರಾಕ್ಷಿ ಎಸೆಯೋದು ನೋಡಿದ್ದೆ, ರುದ್ರಾಕ್ಷಿ ಕೊಟ್ಟಿದ್ದು ನೋಡಿದ್ನಲ್ಲ. ಸರಿ, ಆದರೂ ನಂಬಿಕೆ ಇಲ್ಲ, ಅರ್ಧಂಬರ್ಧಂ ನಂಬಿಕೆ ಶುರುವಾಯಿತು. ಆ ಶಾಲಿಗ್ರಾಮ ನೋಡಿದ್ಮೇಲೆ ಸೆನ್ಸಿಟಿವ್ ಪಾರ್ಟು ನೋಡೋಣ ಏನೋ ಇರ್ಬೋದು ಅಂತ. ಆಮೇಲೆ ಇನ್ನೊಂದು ಮಕ್ಕಳೇನಾಗಿರಲಿಲ್ಲ. ಆಮೇಲೆ 91ನಲ್ಲಿ ಆಮೇಲೆ ಹಿಂಗೆ ನಮ್ಮದು ಸ್ವಲ್ಪ ಪೀರಿಯಡ್ಸ್ ಎಲ್ಲ ಇರೋಗ್ಯುಲರ್ ಇತ್ತು. 3 ತಿಂಗಳಾಗೋದು, ಹೋಗಿ ಚೆಕ್ ಮಾಡೋದು, ನೆಗೆಟಿವ್ ಅಂತ ಬರೋದು. ಯಾರು DMC ಮಾಡಿಸಿದ್ವಿ, ಟ್ರೀಟ್ಮೆಂಟ್ ಎಲ್ಲ ಕಡೆ ತೊಗೊಂಡಿದ್ವಿ. ಆದರೂ ಅದೇ ಗೊರವನಹಳ್ಳಿಗೆ ಹೋಗಿ, ಆಮೇಲೆ ಗೊರವನಹಳ್ಳಿಗೆ ಹೋಗಿ ಪೂಜೆ ಮಾಡಿದ್ವಿ. ಅಲ್ಲಿ ಲಕ್ಷ್ಮೀ ದೇವತೆಂಗೆ ಕೇಳಿದ್ದಕ್ಕೆ ಅವ್ರು ನೋಡು ನನ್ನ ಹಣೆಯಲ್ಲಿ ಏನೋ ಕಾಣಿಸುತ್ತೆ ಅಂದರು. ನನಗೇನು ಅಂಥದ್ದೇನು ಕಾಣಿಸ್ಲಿಲ್ಲ. ಅದು ನಮಗೆ ಲೇಟ್ ಮ್ಯಾರೇಜ್ ಬೇರೆ, ಮದುವೆ ಆಗಿದ್ದೆ ಲೇಟು, ಅದರಲ್ಲಿ ಇರೆಗ್ಯುಲರ್ ಪೀರಿಯಡ್ ಬೇರೆ. ಆಮೇಲೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ, ವೇಜ್ ಆಗಿರೋದ್ರಿಂದ ಅಂತ ಈ ಥರ ಹೇಳೋರು. ಸರಿ ನೋಡೋಣ ಬಿಡು ಅಂತ ಅಂದ್ಕೊಂಡು ನಾವು ಸುಮ್ಮನೆ. ಆಮೇಲೆ ಇದಕ್ಕಿದ್ದಂಗೆ ಹಿಂಗೆ ಒಂದು 2 ಮಂತ್ಸ್ ಆಯಿತು. ಆಮೇಲೆ ಈ ಶೆಟ್ಟಿ ಮನೆಗೆ ಹೋಗಿದ್ದೆ. ಆಮೇಲೆ ಅವರು ಯಾತಕ್ಕೋ ಉಪ್ಪಿನಕಾಯಿ ಹಾಕಿದ್ರು. ಉಪ್ಪಿನಕಾಯಿ ಕೊಡಿ ಮೇಡಮ್, ಉಪ್ಪಿನಕಾಯಿ ಇಷ್ಟ ಆಯಿತು, ಉಪ್ಪಿನಕಾಯಿ ತಿಂದೆ. ಆಮೇಲೆ ಯಾಕೋ ಏನೋ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು. ಇದು ಮುಂಚೆನೂ ಆಗ್ತಿತ್ತು, 3 ತಿಂಗಳಾದಾಗ ನೆಗೆಟಿವ್ ಇದ್ದಾಗಲೂ ಅದೇ ಥರ ಫೀಲಿಂಗ್ ಇರೋದು. ಆಮೇಲೆ ಯಾಕೋ ಒಂಥರ ಆಗ್ತಿತ್ತು, ಹೋಗಿ ಚೆಕ್ ಮಾಡ್ಸೋಣ ಅಂತ ಹೋಗಿ ಇದಕ್ಕಿದಂಗೆ ಚೆಕ್ ಮಾಡಿಸಿದ್ರೆ ಅವರು ಪಾಸಿಟಿವ್ ಅಂದ್ಬಿಟ್ರು. ನಮಗೆ ತಡೆಯೋಕ್ಕೆ ಆಗಲಿಲ್ಲ, ಅಷ್ಟು ಒಂಥರ ಸಂತೋಷ ಆಗೋಯಿತು. ಆಮೇಲೆ ನಾವು ಹಿಂಗೆ ಬಾಬಾರ ಹತ್ರ ಪ್ರೆಗ್ನೆಂಟ್ ಆಗಿದ್ದಾಗೂ ಅಲ್ಲೇ ಆಶ್ರಮದಲ್ಲೇ ಇರ್ತಿದ್ದೆ, ಆಶ್ರಮದಲ್ಲೇ ಮಲ್ಕೊತಿದ್ದೆ. ಬಾಬಾರು ಬಂದಾಗ ಇರ್ತಿದ್ವಿ, ಎಲ್ಲ ಕಡೆ ಎಲ್ಲ ಫಂಕ್ಷನ್ಗೆ ಹೋಗ್ತಿದ್ವಿ. ಶಿವರಾತ್ರಿಗೆ ಬಾಂಬೆಗೆ ಹೋಗ್ತಿದ್ವಿ, ದತ್ತ ಜಯಂತಿಗೆ ಬಿಜಾಪುರಕ್ಕೆ ಹೋಗ್ತಾಯಿದ್ವಿ, ಗುರುಪೂರ್ಣಿಮೆಗೆ ಇಲ್ಲಿ 3 ದಿವಸನೂ ಅಟೆಂಡ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಿದ್ವಿ, ಇಲ್ಲೇ ಇರ್ತಿದ್ವಿ. ಆಮೇಲೆ ಅಲ್ಲೇ ಇದು ಶುರು ಮಾಡಿದಾಗ ಬಾಬಾ ಅವ್ರದ್ದು ಬೆಳಗಿನ ಜಾವ ಪೂಜೆ ಮಾಡ್ತಿದ್ರು. ಅವ್ರು ಷಣ್ಮುಖ ಅಂತಿದ್ರು. ಅವ್ರು ಬರೀ ಊದಿನ ಕಡೆ ಒಂದು ಬೆಳಗ್ಗೆ ಪೂಜೆ ಮಾಡ್ತಿದ್ರು. ಅವ್ರು ಪೂಜೆ ಮಾಡ್ತಾರಲ್ಲ, ಇವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರಂತೆ, ಗುರುಚರಿತ್ರೆಯಲ್ಲಿ ಒಬ್ಬ ಭಕ್ತ ಹೆಂಗೆ ಗುರುಗಳನ್ನ ಇದು ಮಾಡ್ತಾನೆ, ಆ ಥರ ನಾನು ನನ್ನ ಗುರುಗಳನ್ನ ಸೇವೆ ಮಾಡಬೇಕು ಅಂತ ಇವ್ರ ಮನಸ್ಸಲ್ಲ ಅಂತಾರೆ. ಗುರುಗಳು ಸಿಗ್ತಾರೆ ಈಗಿನ ಕಾಲದಲ್ಲಿ. ಅದಕ್ಕೆ ಇವ್ರು ಏನು ಮಾಡಿಬಿಟ್ರು, ಇದೊಂದು ಅವಕಾಶ ಸಿಕ್ಕಿದೆಯಲ್ಲ, ನಾವು ಪೂಜೆ ಮಾಡೋಣ ಅಂಥೇಳಿ ಇವ್ರೇನು ಮಾಡಿದ್ರು, ಇವರು ಬಾಬಾವ್ರಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಇವರು ಪೂಜೆ ಮಾಡೋದು ನೋಡಿ ಬಾಬಾವರು, ನಾವು 5:30, 6 ಗಂಟೆಗೆ ಕರೆಕ್ಟಾಗಿ ಮಲಗಿದ್ರೂ ನಾವು ಹೋಗೋಷ್ಟೊಳಗೆ ಎದ್ದು ಕೂತ್ಕೊಳ್ಳೋರು. 6 ಗಂಟೆ ಕರೆಕ್ಟಾಗಿ. ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೋಗಿ ಹಿಂಗೆ ಕಾಲು ಹಿಂಗೆ ಇಟ್ಕೊಂಡು ಹಿಂಗೆ ಕೂತಿರೋರು. ಬಾಬಾ ಹಿಂಗೆ ಕರೆಕ್ಟಾಗಿ ಹಿಂಗೆ ಕೂತ್ಕೊಂಡವ್ರು. ಆಮೇಲೆ ಬಾಬಾವರು ಫಸ್ಟು ಬಾಬಾವರು ಪಾದಕ್ಕೆ ವಿಭೂತಿ ಹಚ್ಚಿ, ಆಮೇಲೆ ಗಂಧ ಹಚ್ಚಿ, ಕುಂಕುಮ, ಅರಿಶಿನ ಎಲ್ಲ ಏನು ಶಾಸ್ತ್ರೋಕ್ತವಾಗಿ ಇವನ ಥರ ಊದಿನ ಕಡ್ಡಿ ಬೆಳಗ್ತಿರ್ಲಿಲ್ಲ. ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕೋ ಆ ಥರ ಮಾಡಿ ಹೂವೆಲ್ಲ ಇಟ್ಟು ನಾವು ಗಂಡ ಹೆಂಡತಿ ಇಬ್ಬರು ಸೇರಿ ಆರತಿ ಮಾಡ್ತಿದ್ವಿ. 6 ಗಂಟೆಗೆ ಕರೆಕ್ಟಾಗಿ ಟೈಮ್ ಹಿಂಗೆ ಮಾಡ್ತಿದ್ವಿ. ಸ್ವಲ್ಪ ಬಾಬಾವ್ರಿಗೂ ನಮಗೊಂದು ಸ್ವಲ್ಪ ಇಂಟಿಮೆಸಿ ಆಯಿತು, ಪೂಜೆ ಮಾಡೋದು ಎಲ್ಲ ಮಾಡೋದಲ್ಲ. ಆಮೇಲೆ ಆಫೀಸಿಂದ ಬಂದ ಮೇಲೆ 10 ಗಂಟೆ ಬಾಬಾವ್ರದ್ದು ಪ್ರಸಾದ ಆಗಬೇಕು. ಎಲ್ಲರೂ ಹೋಗಿದ್ಮಾದ ನಮಸ್ಕಾರ ಮಾಡಿ ಎಲ್ಲರೂ ಹೋಗಿದ್ಮೇಲೆ ಬಾಬಾವ್ರದ್ದು ಊಟ ಪಾಪ. ಆಮೇಲೆ ಅವ್ರ ಪ್ರಸಾದ ತೊಗೊಂಡಿದ್ದಾದಮೇಲೆ ಭಕ್ತರದು ಅದೆಲ್ಲ ಮಾಡಿ ಮುಗಿಯೋಷ್ಟೊತ್ತಿಗೆ 10:30, 11 ಆಗೋದು. 10:30 ಇವರು ಬಾಬಾರು ನನ್ನ ಕಾಲು ನೋವು, ಕೈ ನೋವು, ಈ ನೋವು. ಅದಕ್ಕೆ ಬಾಬಾ ನಾನು ಎಣ್ಣೆ ಹಚ್ಚಿ ತಿಕ್ತೀನಿ ಅಂತೇಳಿ ಇವರು ಇದು ಮಾಡೋರು. ಅದಕ್ಕಿಂತ ನೋವಿನ ಎಣ್ಣೆ ತಂದು ಇಟ್ಕೊಂಡಿದ್ರು. ಎಳ್ಳೆಣ್ಣೆನೇ ಜಾಸ್ತಿ, ಅದು ನೋವು ಇದಾಗುತ್ತೆ ಅಂತ. ಆಮೇಲೆ ಇವರು ಬಾಬಾವ್ರಿಗೆ ಎಣ್ಣೆ ಹಚ್ಚಿ ಮೊಣಕಾಲಿಗೆಲ್ಲ ಮಾಲಿಷ್ ಮಾಡೋರು. ಅವ್ರು ಸಾಕು ಅನ್ನೋ ತನಕ ಮಾಡಬೇಕು, ನಮ್ಮ ಮಧ್ಯೆ ಬಿಟ್ಟು ಹೋಗಂಗಿಲ್ಲ. ಆಮೇಲೆ ಹಿಂಗೆ ಮಾಡಿದ್ರೆ 1 ಗಂಟೆ ಒಂದೊಂದು ದಿವಸ 1:30 ಆಗಿಬಿಡೋದು. 1:30 ಹೋಗಿ ಮಲ್ಕೊಂಡ್ರೆ ತಿರ್ಗಿ 5 ಗಂಟೆಗೆಲ್ಲ ಹೇಳಬೇಕು, ಪೂಜೆ ಮಾಡೋಕ್ಕೆ ರೆಡಿ ಮಾಡಬೇಕು. ಬಾಬಾರು ಎತ್ಕೊತ್ಕೊಂಡ್ಬಿಡ್ತಾರೆ. ಸರಿ, ಹಿಂಗೆ ಒಂಥರ ನಿದ್ದೆ ಸರಿಯಾಗಿರಲಿಲ್ಲ, ಊಟ ಅಷ್ಟು ಸರಿ ಇರ್ತಿರ್ಲಿಲ್ಲ, ಒಂಥರ ಇದಿರ್ತು, ಅಷ್ಟು ಸಮಾಧಾನ ಇರ್ತಿರ್ಲಿಲ್ಲ. ಇದೇನಪ್ಪ ಇದು ಒಳ್ಳೆ ಹಿಂಗೆ ಬಂದು ಸಿಕ್ಕಾಕೊಂಬಿಟ್ನಲ್ಲ ನಾನು ಇಂತ. ಆಫೀಸಲ್ಲಿ ಬೇರೆ ಕೆಲಸ
ಇವು ಪ್ರೆಗ್ನೆಂಟ್ ಆದಮೇಲೆ ನಾವು ಬಾಬಾರು ಬಂದಾಗ ಹೋಗೋದು ಬೇಡಪ್ಪ ಮನೇಲಿರೋಣ ಅಂತ ಅನ್ನಂಗಿಲ್ಲ. ಇವ್ರು ಆವಾಗ್ಲೂ ಅಲ್ಲೇ ಆಶ್ರಮದಲ್ಲೇ ಇರಬೇಕು ಅಂತಾರೆ. ನನಗೆ ಪ್ರೆಗ್ನೆಂಟ್ ಬೇರೆ, ನಂದು ದೇಹ ಸ್ಥಿತಿನೇ ಒಂದು ಇದಿರುತ್ತೆ. ಅಲ್ಲಿ ಹೆಂಗಿರೋದು, ಒಂದು ಮಲ್ಕೊಬೇಕು ಅನಿಸುತ್ತೆ, ಅಥವಾ ಒಂದು ರೆಸ್ಟ್ ತೊಗೋಬೇಕಂತ, ಅಥವಾ ಒಂದು ತಿನ್ನಬೇಕು ಅನಿಸುತ್ತೆ, ಮಾಡಬೇಕು ಅನಿಸುತ್ತೆ ಅಂಥದ್ರಲ್ಲ. ಅಲ್ಲ ಹೆಂಗಪ್ಪ ಇರೋದು ಅಂತಂದರೆ ಮತ್ತು ನಿಂಗೆ ಈ ಮಕ್ಕಳಿರಲಿಲ್ಲ, ಇವಾಗ ಮಕ್ಳು ಕೊಟ್ಟಿದ್ದಾರಲ್ಲ, ಅದನ್ನು ಬಾಬನ ಬಿಟ್ಟಾಗಿ ಬಿಡೋಕ್ಕಾಗುತ್ತಾ, ನಾವು ಇರಲೇಬೇಕು. ಅದರಲ್ಲೆಲ್ಲ ಒಂಥರ ರೆಸ್ಟ್ ಮಾಡಿ. ಹಂಗೂ ಅವರೆಲ್ಲರೂ ಹೊರಗಡೆ ಹೋದ್ಮೇಲೆ ಒಳಗಡೆ ಮಲ್ಕೊಂಡು ರೆಸ್ಟ್ ಮಾಡ್ಕೊತಿದ್ದೆ. ಹಂಗೂ ಹಿಂಗೂ ಯಾಗೋ ಮಾಡಿ ಪ್ರೆಗ್ನೆಂಟು ಇದು ಕಾಳಿದೆ. ಇವ್ರಿಗೆ ತುಂಬ ಕಾನ್ಫಿಡೆನ್ಸು, ಗಂಡು ಮಗನೇ ಹುಟ್ಟುತ್ತಾನೆ ಅಂತ. ಅಂದರೆ 200% ಗಂಡು ಮಗನೇ ಹುಟ್ಟೋದು, ನನಗೆ ಗಂಡೇ ಕೊಡೋದು ಬಾಬರು, ಅದು ಗುರುವಾರನೇ ಹುಟ್ಟಬೇಕು ಅನ್ನೋ ಒಂದು ಇದು. ಆದರೆ ನನಗೆ ಯಾವುದೋ ಮಕ್ಕಳಿದ್ದಾರೆ ಯಾವುದಾದ್ರೂ ಸರಿನಾ ನನ್ನ ಭಾವನೆ ಒಂದು. ಇವಳು ಪ್ರೆಗ್ನೆನ್ಸಿನಲ್ಲಿ 6 ತಿಂಗಳಲ್ಲೇ ನನಗೆ ಒಂದು ಸರಿ ಕನಸು ಬಿದ್ದಿತ್ತು. ಆ ಕನಸಲ್ಲಿ ಹೆಣ್ಮಗುನೇ ಇತ್ತು, ತುಂಬಾ ಚೆನ್ನಾಗಿತ್ತು ಹೆಣ್ಮಗುನು. ನಾನು ಇವ್ರಿಗೆ ಹೇಳಿಲ್ಲ, ಇವ್ರು ಮೊದಲೇ ಗಂಡು ಮಗು ಅಂತ ಹೇಳ್ತಾ ಇದ್ದಾರೆ, ನಾನು ಇನ್ನೇನು ಮಗು ಅಂತ ಇನ್ನೆಲ್ಲ ಇವರು ಅಪ್ಸೆಟ್ ಆಗ್ಬಿಡ್ತಾರೆ. ನಾನು ಅದಕ್ಕೆ ಇವಾಗ ಕನಸು ಬಿದ್ದಿದ್ದು ಹೇಳೋಕೆ ಹೋಗಲಿಲ್ಲ, ಏನು ಹೇಳೋಕೆ ಹೋಗಲಿ, ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಡೆಲಿವರಿ ಆಫೀಸಿಂದನೇ ಆಫೀಸ್ಗೆ ಹೋಗ್ತಿದ್ದೆ. ಅವತ್ತು ಸಂಕಷ್ಟ ಚತುರ್ಥಿ, ಪೂಜೆ ಎಲ್ಲ ಮಾಡಿ ಆಫೀಸ್ಗೆ ಹೋದೆ. ಆಫೀಸಿಂದ ಸ್ವಲ್ಪ ಯಾಕೋ ಪೇಯ್ನ್ ಬಂತು ಅಂತ ಹೇಳ್ಬಿಟ್ಟು ಹಂಗೆ ಅಲ್ಲಿಂದ ಆಫೀಸ್ ಜೀಪಲ್ಲೇ ನರ್ಸಿಂಗ್ ಹೋಮಿಗೆ ಡ್ರಾಪ್ ಮಾಡಿದ್ರು. ಆಮೇಲೆ ಸಾಯಂಕಾಲ, ಅವತ್ತು ಮಂಗಳವಾರ ಸಾಯಂಕಾಲ 5 ಗಂಟೆಗೆ ಲಕ್ಷ್ಮಿ ಹುಟ್ಟಿದ್ದು. ಇವ್ರಿಗೆ ಹೆಣ್ಮಗಳು ಹುಟ್ಟಿದ್ದಾಳೆ ಅಂತ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ನೋಡೋಕೆ ಬಂದರು. ಮಂಗಳವಾರ ಹುಟ್ಟಿದ್ದಾಳೆ, ಮಂಗಳ ಗೌರಿತಾ ಇದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ, ಮುದ್ದಾಗಿ, ಏನ್ರಿ ನೀವು ಅಂತ ಎಲ್ಲ ಇದು ಮಾಡಿದ್ರು. ಇವರು ಹೆಣ್ಮಗಳು ಹುಟ್ಟಿದ್ದಾಳೆ ಅಂತೇಳ್ಬಿಟ್ಟು ಇವ್ರ ತಂದೆ ತಾಯಿಗೆ, ಇವ್ರ ಅಣ್ಣ ತಮ್ಮಂದಿರಿಗೆ ಯಾರಿಗೂ ತಿಳಿಸ್ಲೇ ಇಲ್ಲ. 3 ದಿವಸ ಆದರೂ ತಿಳಿಸ್ಲೇ ಇಲ್ಲ. ಅವಾಗೆಲ್ಲ ಫೋನ್ ಇರಲಿಲ್ಲ, ಲ್ಯಾಂಡ್ಲೈನ್ ಇದ್ದಿದ್ದು, ಟೆಲಿಗ್ರಾಮ್ ಕೊಡಬೇಕಾಗಿತ್ತು. ಆಮೇಲೆ ನಾನು ಬೈದಿದ್ದಾದಮೇಲೆ ಟೆಲಿಗ್ರಾಮ್ ಕೊಟ್ಟರು. ಆ ಟೈಮಲ್ಲಿ ಬಾಬು ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಇವ್ರು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತಿದ್ರು. ದಿರಿ ಬಾಬಾರ್ಗೆ ಹೋಗಿ ಹೇಳ್ಬಿಡ್ರಿ ಅಂತ ಹೇಳಿದ್ರೆ, ಇಲ್ಲ ನಾನು ಹೋಗಲ್ಲ ಅಂತ 3 ದಿವಸ ಹೋಗಲಿಲ್ಲ. ಆಮೇಲೆ ಇಲ್ಲ ರೀ, ನಾನೇ ಫೋರ್ಸ್ ಮಾಡಿ ಸ್ವೀಟ್ ತೊಗೊಂಡೋಗಿ ಕೊಟ್ಬಿಟ್ಟು ಹೇಳ್ಬಿಟ್ಟು ಬನ್ನಿರಿ, ಯಾವುದಾರ ಏನು ಮಕ್ಕಳಿಲ್ಲ ಅನ್ನೋದು ನಮ್ಗೆ ಯಾವುದೋ ಒಂದು ಮಗು ಆಗಿದ್ದಿಲ್ಲ ಸಾಕಷ್ಟೇ ಅಂತೇಳಿ. ಆಮೇಲೆ ಇವ್ರು ಹೋಗಿದ್ದಾರೆ. ಹೋಗಿ ಬಾಬಾರು ನಮಸ್ಕಾರ ಮಾಡಿ ಕೇಳಿದಾಗ, ನಮಸ್ಕಾರ ಮಾಡಿಬಿಟ್ಟು ಮೆತ್ತಗೆ ಬರೋಣ ಅಂತ ಹೊರಡೋಷ್ಟಕ್ಕೆ ಬಾಬರು ಇದು ಶಾಲೆ ತೆಗ್ಬಿಟ್ಟು ಏನು ಮಗು ಆಯಿತು, ಏನಾಯಿತು ಅಂತ ಕೇಳಿ, ಹೆಣ್ಮಗು. ಅದಕ್ಕೆ ಯಾಕಂದರೆ ಹತ್ಬಿಟ್ಟಿದ್ದಾರೆ ಹೆಣ್ಮಗು ಅಂತ. ಹಂಗಂದಿದ ತಕ್ಷಣ ಇವ್ರು ಬಾಬರು ಅಂದರೆ ಹೆಣ್ಣು ಹಿಡಿದ ಮೇಲೆ ಗಂಡು ಹಿಡಿದೇ ಇರ್ತಾರೆ, ಗಂಡು ನೆಕ್ಸ್ಟ್ ಗಂಡೇ ಆಗುತ್ತೆ ಅಂತ ಏನೋ ಅಂದ್ರಂತೆ ಇವರು. ನಾನು ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ಬಂದರು. ಆಮೇಲೆ ಇವರಾಗಿದ್ಮೇಲೆ ನನಗೊಂಥರ ಬೇಜಾರಾಗುತ್ತೆ. ಪಾಪ ಎಷ್ಟು ಆಸೆ ಇಟ್ಕೊಂಡಿದ್ರು ಗಂಡು ಮಗು ಅಂತ, ಆಗಲಿ ಪಾಪ ಹೆಣ್ಣಾಯ್ತಲ್ಲ ಅಂತಂದು. ಆಮೇಲೆ ಸರಿ ಬಾಬಾ ಹೆಂಗಾರ ಆಗಲಿ ನೆಕ್ಸ್ಟ್ ಇನ್ನೊಂದು ಗಂಡು ಮಗು ಕೊಟ್ಬಿಡು, ತುಂಬ ಆಸೆ ಇಟ್ಕೊಂಡಿದ್ರಲ್ಲ, ಗಂಡು ಮಗು ಕೊಟ್ಬಿಡಪ್ಪ ಹೆಂಗಾದ್ರೂ ಆಗಲಿ. ನಂಗೆ ಇನ್ನೂ ಅವಾಗಲೂ ಅರ್ಧ ನಂಬಿಕೆ, ಪೂರ್ತಿ ನಂಬಿಕೆ ಇಲ್ಲ ಬಾಬಾರ ಮೇಲೆ ಇನ್ನೂ ಅಷ್ಟೇ. ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋ ಥರ ನಡೀತಿತ್ತು. ಬಾಬಾರು ಇದ್ದಾರೆ, ಬಾಬಾರಲ್ಲಿ ಶಕ್ತಿ ಇದೆ ಅನ್ನೋದು ಗೊತ್ತಾಗ್ತಿತ್ತು. ಆದರೂ ಮನಸ್ಸು ಒಪ್ಪಲ್ಲ ಆ ಥರ. ಸರಿ ಅಂತಂದ್ಬಿಟ್ಟು ಹಿಂಗೆ ಅದು. ಆಮೇಲೆ ನಮ್ಮ ಮಗಳಿಗೆ ಅವಳಿಗೆ ಹೆಸರು ಇಡಬೇಕಾದ್ರೆ ಏನಪ್ಪ ಇಡೋದು ಹೆಸರು ಅಂತ ಯೋಚನೆ ಮಾಡಿದ್ರೆ ಲಾನೇ ಬಂತು. ಅದರಿಂದ ನಾವೆಲ್ಲ ಗೌರವಳ್ಳಿ ಲಕ್ಷ್ಮಿಗೂ ನಡ್ಕೊತಿದ್ವಲ್ಲ, ಅದರಿಂದ ಮಹಾಲಕ್ಷ್ಮಿ ಇಡು ಅಂದ್ರಂತ. ಯಾರೋ ಬೇಡ ಲಾನೇ ಬಂದಿದೆಯಲ್ಲ, ಮಹಾಲಕ್ಷ್ಮಿನೇ ಇಡೋಣ ಅಂತೇಳಿ ಲಕ್ಷ್ಮಿನೇ. ಆವಾಗ ಆಶ್ರಮದವ್ರಿಗೆಲ್ಲ ಭಾರಿ ಇದು, ಇಷ್ಟು ಮಾರಾಡ್ತಿದ್ದ, ಸರಿಯಾಗಾಯ್ತು ಇವನಿಗೆ, ಗಂಡು ಅಂತಿದ್ದ, ಎಣ್ಣೆ ಆಯ್ತು ಇವನಿಗೆ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ನಾವಂಗೆ ಬಾಬಾರು ಬಂದಾಗ ಮಗು ಆದ್ಮೇಲೂ ಮಗುನ ಕರ್ಕೊಂಡು ಅಲ್ಲೇ ಇರ್ತಿದ್ವಿ. ಬಾಬಾರು ಬಂದಾಗ ಆಶ್ರಮದಲ್ಲೇ ಇರ್ತಿದ್ವಿ, ಮಗುನ ಕರ್ಕೊಂಡು ಅಲ್ಲೇ. ಅವಳಿಗೆ ಅಲ್ಲೇ ಆಫೀಸಿಂದ ಅಲ್ಲೇ ಹೋಗ್ತಿದ್ದೆ. ಇವಳು ಅವಳಿಗೆ ರಾಗಿ ಮಾಲ್ಟೆ ಮಾಡಿ ತಿನ್ಸೋರು. ಹಾಲು ಪುಟ್ಟಣ್ಣನ ಮನೆ ಇತ್ತು, ಅಲ್ಲೇ ಒಂದು ಸ್ವಲ್ಪ ಫ್ರೆಂಡ್ ಮಾಡ್ಕೊಂಡಿದ್ರು. ಅಲ್ಲಿ ಅವ್ರು ತಿನ್ನಿಸಿ ಮಾಡಿ ಮಲಗಿಸಿ ಅಲ್ಲೇ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಮುಗಿದ್ರು. ಅವರು ಬಾಬಾವರು ನೀವು ಮಗು ಆಗಿದೆ ಮನೇಲಿ ಇರ್ರಿ, ಬರಬೇಡ್ರಿ ಅಂತ ಅವರು ಹೇಳಿಲ್ಲ. ಇವರು ಬಾಬಾರು ಹೇಳೋ ತನಕ ಬಾಬಾ ಬಾ ಅಂತ ಹೇಳಿದ್ದು ಅವರೇ, ಅವ್ರು ಹೋಗೋ ತನಕ ಹೋಗ್ಬಾರ್ದು ಅಂತ ಇವರು.